ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಿಮಗೆ ಗೊತ್ತು ನಾನು ಥೈಲ್ಯಾಂಡ್ ಅಲ್ಲಿ ಇದ್ದೀನಿ, ಟ್ರಾವೆಲ್ ಮಾಡ್ತಿದೀವಿ ನಾವು ಅಂತ. ಸೊ ಆಲ್ಮೋಸ್ಟ್ 3 ವೀಕ್ಸ್ ಇಂದ ಥೈಲ್ಯಾಂಡ್ ಅಲ್ಲಿ ಇದೀವಿ. ತುಂಬಾ ಸೇಫ್ ಕಂಟ್ರಿ, ಆರಾಮಾಗಿ ಒಬ್ಬೊಬ್ಬರೇ ಕೂಡ ಓಡಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಚಿಯಾಂಗ್ ಮಾಯಿ, ಫುಕೆಟ್, ಪಟಾಯ ಎಲ್ಲ ಮುಗಿಸ್ಕೊಂಡು ಫೈನಲಿ ಬ್ಯಾಂಕಾಕ್ ಅಲ್ಲಿ ಇದೀವಿ. ಸೊ ಬ್ಯಾಂಕಾಕ್ ಅಲ್ಲಿ ಮಾತ್ರ ನಮ್ಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದು. ಅರಬ್ ಅವ್ರು ಇರಬೇಕು, ಬೇರೆ ಕಡೆಯಿಂದ ಬಂದಿರೋರೆ. ಅರಬ್ ಅವ್ರ ಥರನೇ ಹಸ್ಬೆಂಡ್ ಆ್ಯಂಡ್ ವೈಫ್ ಬರ್ತಾರೆ. ಬಂದ್ಬಿಟ್ಟು ಫಸ್ಟು ಇಂಡಿಯಾನ ಅದನ್ನು ಏನು ಕೇಳಲ್ಲ ಅವರು, ಡೈರೆಕ್ಟು ಬಂದ್ಬಿಟ್ಟು ಅವರೇ ಸ್ಟಾರ್ಟ್ ಮಾಡ್ತಾರೆ. ಓಕೆ ವಿ ಲವ್ ಇಂಡಿಯಾ, ಸೊ ಇಂಡಿಯಾಲಿ ಏನು ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರದ್ದು ಅಮೌಂಟು ತೋರಿಸ್ತಾರೆ. ಫಸ್ಟು ದುಡ್ಡು ತೋರಿಸ್ತಾರೆ, ಇದು ನಮ್ಮದು ದುಡ್ಡು, ನಿಮ್ಮ ದುಡ್ಡು ತೋರಿಸಿ ಅಂತ. ಅವಾಗ ನಾವು ನಮ್ಗೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಹುಷಾರಾಗಿರ್ತೀವಿ. ಆಮೇಲೆ ಚಂದ್ರು ಹೇಳಿದ್ರು, ಇಲ್ಲ ನಾವು ದುಡ್ಡು ಯೂಸ್ ಮಾಡಲ್ಲ, ದುಡ್ಡಿಲ್ಲ ನಮ್ಮ ಹತ್ರ ಅಂತ. ಆಮೇಲೆ ಅಷ್ಟೇ ಹೊಟ್ಟೋದ್ರು ವಾಪಸ್. ಅದಾದಮೇಲೆ ನೆಕ್ಸ್ಟು ಇದೆಲ್ಲ ನಡೆಯೋದು ಶಾಪಿಂಗ್ ಇಲ್ಲಿ ಇರುತ್ತೆ ಜಾಸ್ತಿ ಅಲ್ಲಿ. ಫಸ್ಟ್ ನಮಗೆ ಐಕಾನ್ಸಿಯಮ್ ಹತ್ರ, ಆಮೇಲೆ MBK ಹತ್ರ, ಆಮೇಲೆ ಬಿಗ್ ಸಿ ಹತ್ರ 3 ಸರಿ ಆಗಿದೆ. ನೆಕ್ಸ್ಟ್ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬಿಬ್ಬರೇ ಬರ್ತಾರೆ. ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಆಗಿದ್ದು ಇನ್ನೊಂದು MBK ಹತ್ರ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದ್ಬಿಟ್ಟು ಅಲ್ಲಂತೂ ಇನ್ನೂ ಏನು ಅಷ್ಟು ಕೇಳಿಲ್ಲ. ಡೈರೆಕ್ಟು ಹಾಯ್ ಇಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಏನು ಅಷ್ಟೇ ಹೇಳ್ಬಿಟ್ಟು, ಇದು ನಮ್ಮ ದುಡ್ಡು, ನಿಮ್ಮ ದುಡ್ಡು ತೋರಿಸಿ ನೋಡಬೇಕು, ತೋರಿಸಿ ನಮ್ಮ ಹತ್ರ ಇಲ್ಲ ಕೇಳ್ತಾನೆ ಇಲ್ಲ, ತೋರಿಸಿ ಅಂತ. ಆಮೇಲೆ ಅಷ್ಟೇ ಹೊಟ್ಟೋದ್ರು ಅಲ್ಲೂ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಆಮೇಲೆ ನಮಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬಿಗ್ ಸಿ ಹತ್ರ ಬಂದರು. ಅಲ್ಲಿ 3 ಜನ ಬಂದರು, ಹಸ್ಬೆಂಡ್ ಆ್ಯಂಡ್ ವೈಫು ಮತ್ತು ಇನ್ನೊಬ್ರು ವಯಸ್ಸಾಗಿರೋರು. ಅಲ್ಲಿ ಬಂದ್ಬಿಟ್ಟು ಏನು ಕೇಳಿದ್ರು, ಅಲ್ಲೂ ಕೂಡ ಇಂಡಿಯಾದವರ ಅಂತ ಕೇಳಿದ್ರು. ಆಮೇಲೆ ಅಷ್ಟರಲ್ಲಿ ನಮಗೂ ಸ್ವಲ್ಪ ಗೊತ್ತಾಯಿತು. ಅದಕ್ಕೆ ಚಂದ್ರು ಹೇಳಿದ್ರು, ಇಲ್ಲ ನಾವು ಶ್ರೀಲಂಕಾಯಿಂದ ಬಂದಿರೋದು ಅಂತ. ಅಷ್ಟೇ ಅವರು ನೋಡ್ತಾನೆ ಇದ್ದೀವಿ ನಾವು ಏನೋ ಶಾಪಿಂಗ್ ಮಾಡ್ತಿದ್ದಾರಾ ಇಲ್ಲ ಏನು ಅಂತ. ಏನೂ ಇಲ್ಲ, ನಾವು ಅಷ್ಟು ಹೇಳಿದ ತಕ್ಷಣ ಡೈರೆಕ್ಟ್ ಹೊರಗಡೆ ಹೋದರು. ಬಿಗ್ ಸಿಯಿಂದ ಶಾಪಿಂಗ್ ಮಾಡೋಕ್ಕೂ ಬಂದಿರಲಿಲ್ಲ. ಸೊ ಈ ಥರ ಆಯಿತು. ಆಮೇಲೆ ನಮ್ಗೆ ಏನಕ್ಕೆ ಈ ಥರ ಮಾಡ್ತಿದ್ದಾರೆ, ಮೇ ಬಿ ಗೊತ್ತಾಯಿತು ನಮಗೆ ಏನಾದರೂ ದುಡ್ಡು ಕದಿಯೋಕ್ಕಿರಬೇಕು ಅಂತ. ಆಮೇಲೆ ನಾವು ಕ್ಯಾಬಲ್ಲಿ ಬರಬೇಕಾದ್ರೆ ನಮಗೆ ಇಂಡಿಯಾದವರೇ ಯಾರೋ ಕ್ಯಾಬ್ ಡ್ರೈವರ್ ಇದ್ದರು, ಅವ್ರನ್ನ ಕೇಳಿದ್ವಿ, ಏನು ಇಲ್ಲಿ ಸೇಫ್ ಅಲ್ವಾ, ನಾವು ತುಂಬ ಅಂದರೆ ನಾವು ಆಲ್ರೆಡಿ ಸೆಕೆಂಡ್ ಟೈಮ್ ಬಂದಿದ್ದು, ಸೇಫ್ ಅಲ್ವಾ, ಏನಕ್ಕೆ ಈ ಸರಿ ಈ ಥರ ಆಯಿತು ಅಂದಾಗ ಅವ್ರು ಹೇಳಿದ್ರು, ಹೌದು ಅರಬಿಂದ ಬಂದಿರೋರು ಕೆಲವರು ಈ ಥರ ನಮ್ಮ ಹತ್ರ ಅಂದರೆ ದುಡ್ಡು ನೋಡ್ಕೊಳ್ಳೋದು ಎಷ್ಟಿದೆ ಅಂತ, ಆಮೇಲೆ ಕಿತ್ಕೊಂಡು ಹೋಗೋ ಪ್ರಯತ್ನ, ಗೊತ್ತಿಲ್ದಂಗೆ ಎತ್ತೋ ಪ್ರಯತ್ನ, ಏನಾದರೂ ಪ್ಲ್ಯಾನ್ ಮಾಡಿ ಆ ಥರದ್ದೆಲ್ಲ ಮಾಡ್ತಾರೆ ಅಂತ. ಸೊ ಅವ್ರಿಗೂ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ. ಆಮೇಲೆ ಅವರು ಕ್ಯಾಬಲ್ಲಿ ಹೋಗ್ಬಿಟ್ಟು ಅಷ್ಟೇ ನೆಕ್ಸ್ಟ್ ಸ್ಟಾಪ್ ಬರೋಕ್ಕಿಂತ 1 ಸ್ಟಾಪ್ ಮುಂಚೆನೇ ಇಳಿದ್ಬಿಟ್ಟು ಹೊರಟೋಗೋದಂತೆ. ಅಂದರೆ ನೆಕ್ಸ್ಟ್ ಸ್ಟಾಪ್ ಬರೋಕ್ಕೆ ಮುಂಚೆ ಎಲ್ಲಿ ಸಿಗ್ನಲ್ ಸಿಗುತ್ತೆ ಅಂದರೆ ಅಲ್ಲಿ ನಿಲ್ಲಿಸಿದಾಗ ಅಲ್ಲೇ ಇಳ್ಬಿಟ್ಟು ಓಡ್ಬಿಡೋದಂತೆ. ಸೊ ಈ ಥರ ಎಲ್ಲ ಮಾಡ್ತಾರೆ ಅಂತ. ನಮಗೇನು ಯಾವುದು ನಾವು ದುಡ್ಡೆಲ್ಲ ಏನು ಕಳ್ಕೊಂಡಿಲ್ಲ, ಏನೂ ಇಲ್ಲ. ಬಟ್ ನಾವು ಹುಷಾರಾಗಿದ್ವಿ. ಯಾರಾದರೂ ಅಕಸ್ಮಾತ್ ಬ್ಯಾಂಕಾಕ್ ಬಂದರೆ ಹುಷಾರಾಗಿರಿ. ಯಾರಾದರೂ ಬಂದು ಮಾತಾಡಿಸಿ ನಿಮ್ಮ ದುಡ್ಡು ತೋರಿಸಿ ಅಂತಂದರೆ ವ್ಯಾಲೆಟೆಲ್ಲ ತೆಗೆದು ತೋರಿಸೋದಕ್ಕೆ ಹೋಗಬೇಡಿ. ನಿಮ್ಮದ್ರಲ್ಲಿ ಎಷ್ಟಿದೆ ಪರ್ಸಲ್ಲಿ ದುಡ್ಡೆಲ್ಲ ನೋಡಿಕೊಂಡು ಅವ್ರು ಕದಿಯೋ ಪ್ರಯತ್ನ ಅದು. ಅದರಿಂದ ಹುಷಾರಾಗಿರಿ. ನಾವು ನಿಮ್ಮ ದುಡ್ಡು ನೋಡಬೇಕು, ಗಾಂಧಿ ನೋಡಬೇಕು ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಸುಮ್ಮನೆ ಹೇಳೋದು. ಸೊ ಆದಷ್ಟು ಹುಷಾರಾಗಿರಿ ಯಾರಾದರೂ ಬರೋರಿದ್ರೆ ಬ್ಯಾಂಕಾಕ್ಗೆ. ಗೊತ್ತಿಲ್ಲ ಬೇರೆ ಕಡೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ.